ಗೌಡ್ರ ಮುಖದಲ್ಲಿ ಸಂತೋಷ ಇಲ್ಲ. ಅಟ್ಟಿಯವ್ರ ಮುಖದಲ್ಲಿ ಬರೀ ಆತಂಕನೇ ಕಾಣಿಸ್ತಾ ಇದೆ. ಬೇರೆ ಏನೇ ಸಮಸ್ಯೆ ಇದ್ದಿದ್ರು ಮಾವಯ್ಯ ಅವ್ರ ಹುಟ್ಟುದಬ್ಬನ ಆಚರಣೆ ಮಾಡೇ ಮಾಡಿರೋರು. ಮೊನ್ನೆಯಿಂದ ಅಟ್ಟಿ ಒಂಥರ ಸಾವಿನ ಮನೆ ಕಂಡಂಗ್ ಕಾಣ್ತಾ ಇದೆ. ಅಂತದು ಏನಾಗಿರ್ಬೋದು? ಕ್ವಾಟ್ಲೆ ಅಣ್ಣಯ್ಯ ಚಂಪನ್ ಕೇಳಿದ್ರೆ ಪಕ್ಕದ ಸಮಸ್ಯೆ ಅಂತ ಹೇಳಿದ್ರು. ಹಂಗೇನಾದ್ರೂ ರಾಜಕೀಯದಲ್ಲಿ ಸಮಸ್ಯೆ ಆಗಿದ್ರೆ ನ್ಯೂಸ್ ಚಾನಲ್ ಅವ್ರೆಲ್ರ ಅಟ್ಟಿ ಮುಂದುಗಡೆ ಬಂದು ನಿಂತ್ಕೊಂಡಿರೋರು. ಮಾವಯ್ಯ ಈಚೆ ಇರೋರು. ಅಟ್ಟಿ ಸಮಸ್ಯೆಗೂ ಪಕ್ಷದ ಸಮಸ್ಯೆಗೂ ವ್ಯತ್ಯಾಸ ಗೊತ್ತಿಲ್ದೇ ಇರೋಷ್ಟು ದಡ್ಡಿ ನಾನೇನಲ್ಲ. ಇಲ್ಲಿ ಬ್ಯಾರೆ ಏನೋ ನಡ್ದದೆ. ಅಟ್ಟಿ ಅವ್ರೆಲ್ರೂ ಸೇರ್ಕೊಂಡು ನನ್ನಿಂದ ಅದನ್ನ ಮುಚ್ಚಿಡ್ತವ್ರೆ. ಅಂತದ್ ಏನಾಗಿರ್ಬೋದು? ಹೆಂಗಾದ್ರೂ ಮಾಡಿ ಆ ವಿಚಾರನ ತಿಳ್ಕೊಳ್ಳೇಬೇಕು. ಅಮ್ಮಮ್ಮ, ಅತ್ತೆ, ಅಟ್ಟಿ ಒಳಗ್ ಏನ್ ನಡೀತಾ ಇದೆ? ಯಾಕ್ ನನ್ನಿಂದ ವಿಚಾರವ ಮುಚ್ಚಿಡ್ತಿದ್ದೀರಾ? ಅಂತದ್ ಏನಾಗಿದೆ ಅಂತ ದಿಟ್ಟ ಹೇಳಿ. ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆ ವಿದ್ಯಾ? ಏನಾಗಿಲ್ವಲ್ಲ, ಎಲ್ಲ ಆರಾಮಾಗದೆ. ನಿಮಗ್ ಕೈ ಮುಗಿದ್ ಕೇಳ್ತಾ ಇದ್ದೀನಿ, ಅದೇನಾಗಿದೆ ಅಂತ ದಿಟ ಹೇಳಿ ಅಮ್ಮಮ್ಮ. ನೀವೆಲ್ರು ಯಾಕೆ ಈಟೊಂದ್ ಸಪ್ಪಗಿದ್ದೀರಾ? ಅಂತದ್ ಏನಾಗಿದೆ? ಅಮ್ಮಮ್ಮ, ಬೇರೆ ಏನೇ ಸಮಸ್ಯೆ ಇದ್ರೂನುವೆ ನೀವ್ ನಮ್ ಗೌಡ್ರು ಹುಡ್ದಬ್ಬ ಮಾಡ್ದೆ ಇರ್ತಾ ಇರ್ಲಿಲ್ಲ. ಅಂತವ್ರು ಸುಮ್ನೆ ಇದ್ರಿ. ಅತ್ತೆ, ಅವ್ರಿಗ್ ಒಳ್ಳೇದಾಗ್ಬೇಕು ಅಂತವ ಸಣ್ಣ ಪುಟ್ಟ ವಿಚಾರಕ್ಕೆ ಗುಡಿಗೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇದ್ರು. ಅಂತವ್ರು ಮೊನ್ನೆ ನೀವು ಗುಡಿಗೆ ಹೋಗ್ಲಿಲ್ಲ. ಹಂಗಾರೆ ನನಗ್ ಗೊತ್ತಿಲ್ದಂಗೆ ಬೇರೆ ಏನು ಆಗದೆ. ಅದ್ ಏನಾಗದೆ ಅಂತ ದಿಟ್ಟ ಹೇಳಿ. ಅದು ಅಲ್ದೇನೆ ನೀವು ನನ್ ತವ ಬಂದ್ಬಿಟ್ಟು ನಿನ್ ಗಂಡನ್ ಹುಟ್ಟದಬ್ಬಕ್ಕೆ ಏನ್ ಸರ್ಪ್ರೈಸ್ ಕೊಟ್ಟಿ ಅಂತ ಕೇಳಿದ್ರಿ. ಆದ್ರೆ ಈಗ ನೀವೇ ಮೌನವಾಗಿದ್ದೀರಲ್ಲ ಅಮ್ಮಮ್ಮ. ಹಾ ಅತ್ತೆ, ಮೊನ್ನೆ ಚಿಕ್ಕ ತಾತ ಬಂದಾಗ ಮಾವಯ್ಯ ನನ್ನ ಆಚೆ ಹೋಗಕ್ ಕೇಳಿದ್ರು ಅಂತ ನೀವು ನನ್ನ ಆಚೆ ಕಳ್ಸಿದ್ರಿ. ಹಂಗೆ ಪಕ್ಷದ ವಿಚಾರನೋ ಇಲ್ಲ ಅಟ್ಟಿಗ್ ಸಂಬಂಧಪಟ್ಟಿರೋ ವಿಚಾರ ಏನೇ ಆಗಿದ್ರುನುವೆ ಅವ್ರ ನನ್ನ ಆಚೆ ಹೋಗು ಅಂತ ಹೇಳ್ತಾ ಇರ್ಲಿಲ್ಲ. ಹಂಗಾರೆ ನನ್ನಿಂದ ಮುಚ್ಚಿಡೋ ಅಂತ ವಿಷಯ ಅದೇನಿರ್ಬೋದು? ಅಮ್ಮಮ್ಮ, ಅತ್ತೆ, ನಿಮ್ನೆ ಕೇಳ್ತಾ ಇರೋದು ಹೇಳಿ. ಅದೇನಾಗಿದೆ ಅಂತ ನನಗೀಗ ಗೊತ್ತಾಗ್ಲೇಬೇಕು. ಚಂಪಾ, ಬಾಯ್ ತುಂಬಾ ನನ್ನ ಅಕ್ಕ ಅಂತ ಕರಿತೀಯ. ನಿನ್ ಮನ್ಸಲ್ಲೂ ನನಗೆ ಅದೇ ಸ್ಥಾನ ಕೊಟ್ಟಿದ್ದಾರೆ. ಅದೇನಾಗಿದೆ ಅಂತ ಹೇಳು ಚಂಪಾ. ನಿನ್ನೆ ಚಂಪಾ ಕೇಳ್ತಾ ಇರೋದು, ಮಾತಾಡು. ಅದೇನು ಅಂತ ಹೇಳ್ದೆ ಹೋದ್ರೆ ನನ್ ಮೇಲೆ ನನ್ ಯಾಕಿಂತ ಇಕ್ಕಟ್ಟನ್ ಪರಿಸ್ಥಿತಿಯಲ್ಲಿ ಸಿಗಾಕ್ತಿದ್ಯಕ್ಕ? ನೋಡು ಚಂಪಾ, ನನ್ ಮೇಲೆ ಆಣೆ ಮಾಡಿದ್ಯಾ. ಅದೇನಾಗಿದೆ ಅಂತ ದಿಟ ಹೇಳು ಚಂಪಾ. ಚಂಪಾ, ನಿನ್ನೆ ಅಲ್ವಾ ಕೇಳ್ತಾ ಇರೋದು. ನಮ್ಮ ಮಟ್ಟಿಲ್ ಏನಾಗದೆ ಹೇಳು ಚಂಪಾ. ಹೇಳು ಚಂಪಾ. ನಿನ್ ಪ್ರಾಣ ಅನ್ಕೊಂಡಿರೋ ನಿನ್ ಗಂಡಂಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊಂಟವ್ರೆ ಅಂತ ಹೆಂಗ್ ಹೇಳಿ ಅಕ್ಕ? ಭದ್ರಣ್ಣನ್ ಜೊತೆಗೆ ವಿನಂತಿ ಅಕ್ಕನ್ ಮದ್ವೆ ಮಾಡ್ಸಿ ನಿನ್ಗೆ ಸೌತಿನ್ ತರ್ಬೇಕು ಅಂತ ಅವ್ರೆ ಅಂತ ಯಾವ ಬಾಯಲ್ಲಿ ನಿಂಗೆ ಹೇಳಿ ಅಕ್ಕ? ಏನ್ ಹೇಳ್ದೆ ಇನ್ನೊಂದ್ ಕಿತ್ತ ಹೇಳು. ದಿಟ್ಟನೆ ಹೇಳ್ತವ್ನಿ. ಈ ವಿಚಾರ ಗೊತ್ತಾದ್ರೆ ಏನ್ ಅನಾಹುತ ಆಯ್ತದೋ ಅಂತ ಈ ವಿಷಯ ನಿಂಗೆ ಹೇಳಲಿಲ್ಲ ವಿದ್ಯಕ್ಕ, ಹೇಳಲಿಲ್ಲ. ನೋಡಿದ್ರ ಅದ್ಕೆ ಯಾರು ಈ ವಿಷಯನ ಅವಳು ತಾವ್ ಹೇಳಕ್ ಬೇಡ ಅಂತ ಹೇಳಿದ್ರ? ನೋಡಿದ್ರ ನಿಮ್ ಸೊಸೆನಾ? ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಅವಳು ನನ್ ಸೊಸೆ ಅಲ್ಲ. ಟೇಮ್ ಬರ್ಲಿ, ಅವಳನ್ನು ಕತ್ತಿಡಿದು ಬೀದಿಗಾಗ್ತೀನಿ. ಇಲ್ಲ, ಇದ್ ನಡಿಯಕ್ಕೆ ಸಾಧ್ಯನೇ ಇಲ್ಲ. ನಾನ್ ಬದುಕಿರ್ಬೇಕಾರೆ ನನ್ ಗಂಡ ಇನ್ನೊಂದ್ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟೋದು ಅಸಾಧ್ಯ, ಅಸಾಧ್ಯ. ನನ್ ಜೀವ ಮಡಿಕೊಂಡು ಅಟ್ಟಿ ಒಳಗವ್ನಿ. ಅಂತದ್ರಲ್ಲಿ ಇದ್ ನಡೆಯೋದಕ್ಕೆ ಹೇಗ್ ಸಾಧ್ಯ? ಏನಮ್ಮಮ್ಮ ಇದು? ನ್ಯಾಯ, ನೀತಿ, ಧರ್ಮ ಪಾಲನೆ ಮಾಡೋರ್ ನೀವ್ ಇರ್ಬೇಕಾರೆ ಇಂತ ತೀರ್ಮಾನ ತಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಆಯ್ತು ಅಮ್ಮಮ್ಮ? ಅಮ್ಮಮ್ಮ, ನಿಮ್ನೆ ಕೇಳ್ತಾ ಇರೋದು, ಮಾತಾಡಿ. ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಆಗೈತೆ ಕಣೆ. ಏನು? ನನ್ ಗಂಡನಿಂದ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಆಗಿದ್ದತೆ? ಅದೇ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಲೇ, ಆಗಿರೋ ಹೊತ್ಕೆ ಈ ನಿರ್ಧಾರ ಮಾಡಿರೋದು. ವಿನಂತಿ ಕುತ್ತಿಗೆ ತಾಳಿ ಕಟ್ಟೋ ಅಂತ ಅನ್ಯಾಯ ಅವರಿಂದ ಏನಾಗಿದ್ದದು ಚಿತ್ರಕ್ಕ? ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಒಸಿ ಗುಂಡ್ಗೆನ ಗಟ್ಟಿಗಿಟ್ಕೊಂಡ್ ಕೇಳಿಸ್ಕೊ. ಭದ್ರಮ್ಮ ಮಾತಾಡ್ತಾ ನನ್ ನಂಬಿಕೆ ವಿಶ್ವಾಸಕ್ಕೆಲ್ಲ ದ್ರೋಹ ಮಾಡಿ ನನ್ ಜೀವನನೇ ಹಾಳು ಮಾಡ್ಬಿಟ್ರು. ವಿನಂತಿಗಾಗಿರೋ ಅನ್ಯಾಯಕ್ಕೆ ಭದ್ರಾವಳನ ಮದುವೆ ಆಗೋದೇ ನ್ಯಾಯ. ಇಲ್ಲ ಇಲ್ಲ, ಇದನ್ನ ನಾನ್ ನಂಬಕ್ಕಿಲ್ಲ. ನಮ್ ಗೌಡ್ರು ಅಂತ ಕೆಲ್ಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಬದುಕಿರ್ಬೇಕಾರೇನೆ ಇನ್ನೊಬ್ಳು ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನಾನ್ ಒಪ್ಕೊಳಕಿಲ್ಲ. ಈ ಮದ್ವೆ ನಡೆಯೋದಕ್ಕೆ ನಾನು ಒಪ್ಕೊಳಕಿಲ್ಲ. ಬುಡಕ್ಕಿಲ್ಲ, ಒಪ್ಕೆ ಕೊಡಕ್ಕಿಲ್ಲ ಅನ್ನಕ್ಕೆ ನೀನ್ ಯಾವ ಅವ್ವ ತಾಯಿ? ನೀನ್ ಒಪ್ಕೆ ಕೊಡ್ಬೇಕು ಅಂತ ನಿನ್ ತಾವ್ ಬಂದ್ ಯಾರಾದ್ರೂ ಕೇಳಾರೆ?
ಬಾವ ತೀರ್ಪ್ ಕೊಟ್ಟ ನಾವು ನಿರ್ಧಾರ ಮಾಡುವ. ಸರಿಯಾಗಿ ಹೇಳ್ದೆ ಅದಕ್ಕೆ. ಲೇ, ಇದು ನಮ್ಮ ಅಣ್ಣ ಮಾಡಿರೋ ನಿರ್ಧಾರ. ನಮ್ಮ ಅಟ್ಟಿಲಿ ನಮ್ಮ ಅಣ್ಣ ಹೇಳ್ದಂಗೆ ನಡೆಯೋದು. ಅದನ್ನ ಬದಲಾಯಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ ಗಂಡನ್ ಕಿತ್ಕೋಬೇಕು, ನಿನಗ್ ಸೌತಿಯಾಗಿ ಬರ್ಬೇಕು ಅನ್ನೋ ಆಸೆ ನಂಗಿಲ್ಲ. ನಂಗಾಗಿರೋ ಅನ್ಯಾಯಕ್ಕೆ ಸಾಯೋದೆ ಮೇಲು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಟ್ಟಿಯವರೆಲ್ಲ ತಡೆದು ನಿಂಗೊಂದ್ ಬಾಳ್ ಕೊಡಿಸ್ತೀವಿ ಅಂತ ಹೇಳಿದ್ಕೆ ಬದುಕಿವ್ನಿ. ಅದನ್ನ ಮೊದ್ಲು ತಿಳ್ಕೊ. ಅಲ್ಲ ಕಣೆ, ಇವಳು ಯಾವ ದೊಡ್ಡ ಮನುಷ್ಯ ಅಂತ ಇವಳ್ತಾವೆಲ್ಲ ಹೇಳ್ತಾ ಇದ್ದಿ? ದೊಡ್ಡಪ್ಪ ಹೇಳದ್ಮೇಲೆ ಯಾರ್ ಏನೇ ಪಲ್ಟಿ ಹಾಕಿದ್ರುವೆ ಅದ್ನ ಬದ್ಲು ಮಾಡಕ್ ಆಗಕ್ಕಿಲ್ಲ ಕಣಂತೆ. ಬನ್ರಿ. ಅಯ್ಯೋ, ಯಾವ್ದೋ ಮಗ ಅಳ್ತಾ ಇದೆ. ನಾನು ಬಿದ್ದೋಳಿ. ಡ್ರೈವರ್ ಅಣ್ಣ, ಗಾಡಿ ನಿಲ್ಸು. ಅಣ್ಣ ನಿಲ್ಸು ಗಾಡಿನ. ಕಣ್ಮೇಡವ, ಎದೋಳವ, ನಂಗ್ ತುಂಬಾ ಭಯ ಆಗ್ತೈತೆ. ಎದೋಳವ. ಅವ್ವ, ಏನಾಯ್ತು ಪುಟ? ನಾನು ನಮ್ಮ ಅವ್ವ ಬರ್ಬೇಕಾದ್ರೆ ನಮ್ಮ ಅವ್ವ ತಲೆ ಸುತ್ತ ಬಿದ್ದೋಗ್ಬಿಡ್ತು ಅಂಕಲ್. ಅವ್ವ ಎದೋಳವ. ನೋಡಿ ಏನಾಯ್ತು ಅಂತ ಬಸ್ಸೆ. ಅವ್ವ ಎದೋಳ. ಸುಮ್ನಿರವ. ಇಲ್ಲಿ ಇನ್ನು ಜೀವ ಅದೇ ಸುಸ್ತಾಗಿ ಬಿದ್ದಿರ್ಬೇಕು ಅನ್ಸುತ್ತೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣ ನಡಿ. ಎತ್ಕೊಂಡು ಹೋಗೋಣ. ಡ್ರೈವರ್ ಅಣ್ಣ, ಓ ಡ್ರೈವರ್ ಅಣ್ಣ, ವಸಿ ಬಾಣ್ಣ ಇಲ್ಲಿ. ಅಮ್ಮ ಎದೋಳಮ್ಮ. ಅಲ್ಲ ಚಂಪಾ, ನಾನ್ ಬದುಕಿರ್ಬೇಕಾರೇನೆ ನನ್ ಗಂಡಗ್ ಇನ್ನೊಂದ್ ಹೆಣ್ಣಿನ ಜೊತೆ ಅದ್ ಹೆಂಗ್ ಮದ್ವೆ ಮಾಡೋದಕ್ ತೀರ್ಮಾನ ಮಾಡಿದ್ರು? ಒಂದ್ ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೋತಾಳೆ, ಹಂಚ್ಕೋತಾಳೆ. ಆದ್ರೆ ತನ್ ಗಂಡನ ಇನ್ನೊಂದ್ ಹೆಣ್ಣಿನ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡಕ್ಕಿಲ್ಲ. ವಿದ್ಯಕ್ಕ, ಈಗ ಈ ಅಟ್ಟಿ ಅವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಆಗೋಗದೆ. ಈಗ ಏನ್ ಮಾಡಕ್ಕಾದದ್ ನೀನೇ ಹೇಳು. ಯಾರನ್ನ ಕೇಳಿ ತೀರ್ಮಾನ ಮಾಡಿದ್ರು ಚಂಪಾ? ಇಲ್ಲಿ ಗಂಟ ನಾನ್ ಮಾಡಿರೋ ತಪ್ಪಿಗೆ ಅವ್ರು ಏನೇ ತೀರ್ಮಾನ ತಗೊಂಡು ಶಿಕ್ಷೆ ಕೊಟ್ರು ಅದನ್ನ ಅನ್ಭವಿಸ್ಕೊಂಡ್ ಬಂದಿದೀನಿ. ಆದ್ರೆ ಈ ವಿಚಾರದಲ್ಲಿ ಸುಮ್ಕಿರೋ ಮಾತೇ ಇಲ್ಲ. ನನ್ ಗಂಡ ಇನ್ನೊಬ್ಳಿಗ್ ತಾಳಿ ಕಟ್ತಾ ಇದ್ರೆ ಅಕ್ಷತೆ ಹಾಯ್ಕೊಂಡ್ ನಿಂತ್ಕೊಳ್ಳೋದಕ್ಕೆ ನನ್ ಕೈಲಿ ಆಗಕ್ಕಿಲ್ಲ ಚಂಪಾ. ಅದೆಂತ ಪರಿಸ್ಥಿತಿ ಬಂದ್ರು ಸರಿ, ನನ್ ಗಂಡನ ಬಿಟ್ಕೊಡೋ ಮಾತೇ ಇಲ್ಲ. ಅಕ್ಕ, ಆದ್ರೆ ಭದ್ರಣ್ಣನುವೆ ಅವ್ರ ತೀರ್ಮಾನಕ್ಕೆ ಒಪ್ಪಿಗೆ ಕೊಟ್ಟವ್ರಲ್ಲ. ಅದು ಕನ್ಸಲ್ ನಡ್ದಿರೋ ಮಾತು ಚಂಪಾ. ಯಾಕೆ ಅಂದ್ರೆ ನನ್ ಗಂಡ ಏನು ಅಂತ ನನಗ್ ಸಂದಾಗ ಗೊತ್ತು. ನನ್ನ ನೋಡಿ ಕ್ಷಣನೇ ಪಿರುತಿ ಮಾಡಿ ನನ್ನ ಆಸ್ತಿ ಅಂತಸ್ತು ನೋಡ್ದೆ ನನ್ನ ಮದ್ವೆ ಮಾಡ್ಕೊಂಡ್ ಬಂದ್ರು ಚಂಪಾ. ಅವ್ರ ಮನ್ಸಲ್ಲಿ ನನ್ನ ಬಿಟ್ರೆ ಬೇರೆ ಯಾರಿಗೂ ಜಾಗ ಕೊಟ್ಟಿಲ್ಲ, ಇನ್ಮ್ಯಾಕ್ ಕೊಡೋದು ಇಲ್ಲ. ಅದು ನನಗ್ ಸಂದಾಗ ಗೊತ್ತದೆ. ಆದ್ರೆ ಇಲ್ಲಿ ವಿನಂತಿ ಅಕ್ಕಂಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಲ್ವಾ ಅಕ್ಕ? ಯಾವ್ದು ಚಂಪಾ ನ್ಯಾಯ? ಮದ್ವೆ ಆಗಿರೋ ಗಂಡ್ಸಿಗೆ ತನ್ನ ಹೆಂಡತಿ ಬದುಕಿರುವಾಗೆ ಇನ್ನೊಂದ್ ಹೆಣ್ಣಿನ ಜೊತೆ ಮದ್ವೆ ಮಾಡೋದು ನ್ಯಾಯವೇ? ಅದನ್ನ ಯಾವ ಸೀಮೆ ನ್ಯಾಯ ಅಂದರು? ಬುದ್ಧಿ ಇರೋರು ಯಾರು ಅದಕ್ಕೆ ಒಪ್ಕೊಳಕಿಲ್ಲ. ನಾನು ಬಡವ್ರ ಮನೆ ಹೆಣ್ಮಗ್ಳು. ನನ್ ಜೀವನದಲ್ಲಿ ಏನೇ ಆಟ ಆಡೋದು ನಡೀತದೆ ಅಂತ ಇಂಥ ತೀರ್ಮಾನ ತಗೊಂಡಿರ್ಬೋದು. ಆದ್ರೆ ಇದಕ್ಕೆ ನಾನ್ ಅವಕಾಶ ಮಾಡ್ಕೊಡಕಿಲ್ಲ. ವಿದ್ಯಕ್ಕ, ನಿಂಗ್ ಹೆಂಗ್ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಿಲ್ಲ. ಇಲ್ಲಿ ಭದ್ರಣ್ಣ ಖಂಡಿತ ತಪ್ಪು ಮಾಡಿರೋದ್ಕೆಯ ಮಾವಯ್ಯ ಇಂಥ ನಿರ್ಧಾರ ಮಾಡಿರೋದು. ಇಲ್ಲ ಚಂಪಾ, ಯಾರ್ ಏನ್ ಹೇಳಿದ್ರು ನಾನು ಒಪ್ಕೊಳಕಿಲ್ಲ. ಯಾಕಂದ್ರೆ ನಮ್ ಗೌಡ್ರು ಇಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಚಂಪಾ. ವಿನಂತಿ ಅಕ್ಕ ಭದ್ರಣ್ಣನ್ ರೂಮ್ನಾಗೆ ಅವ್ರ ಹಾಸಿಗೆ ಮೇಲ್ ಒಟ್ಟಿಗೆ ಮಲ್ಗಿರೋದ್ನ ಎಲ್ರು ಕಣ್ಣಾರೆ ನೋಡವ್ರೆ. ಅವ್ರು ಮಾತ್ರ ಅಲ್ಲ, ನಾನು ನೋಡಿದ್ಮೇಕೆನೆ ನಾನು ನಂಬಿದ್ದು. ಆ ದೃಶ್ಯ ನೋಡಿದ್ಮೇಕೆ ಆಗಿರೋ ಆಘಾತದಿಂದ ನಂಗೆ ಇನ್ನೂ ಆಚೆ ಬರಕ್ ಆಯ್ತಿಲ್ಲ. ಏನ್ ಹೇಳ್ತಿದ್ಯಾ ಚಂಪಾ? ದಿಟ ಅಕ್ಕ, ದೊಡ್ಡ ಮಾವ ಎಲ್ರು ನೋಡಿರೋದಕ್ಕೆಯ ಈ ನಿರ್ಧಾರ ಮಾಡಿರೋದು. ಇದ್ರಲ್ಲಿ ಭದ್ರಣ್ಣನ್ ತೆಪ್ಪಿರೋದ್ಕೆಯ ಇಂಥ ನಿರ್ಧಾರ ಮಾಡಿರೋದು. ಚಂಪಾ, ನೀನ್ ಹೇಳ್ತಾ ಇರೋದ್ ದಿಟನ? ನಿನ್ಮೇಲೆ ಆಣೆಗೂ ದಿಟ ವಿದ್ಯಕ್ಕ. ವಿನಂತಿ ಅಕ್ಕ ಭದ್ರಣ್ಣನ ಹಾಸಿಗೆ ಮೇಲೆ ಇದ್ರು. ಎಲ್ಲಿಗೆ? ಯಾಕಿಂಗ್ ಮಾಡಿದ್ರಿ ಅಂತ ಕೇಳೋದಕ್ಕೆ. ಅಂತಮ್ಮ ಅದ್ಕಮ್ಮಂಗೆ ಯಾವ ವಿಚಾರ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ವ, ಅದ್ ಗೊತ್ತಾಗೋಯ್ತು. ಏನ್ಲ ಹೇಳ್ತಾ ಇದೆ? ಅಷ್ಟ್ ಮಾತ್ರ ಅಲ್ಲ ಅಂತಮ್ಮ, ಅದ್ಕಮ್ಮ ಈಗ ನಿನ್ನ ಪ್ರಶ್ನೆ ಕೇಳಕ್ಕೆ ಇಲ್ಗೆ ಬತ್ತವ್ರೆ. ಸರಿಗಳ, ನೀನೀಗ ಹೋಗು, ಆಮೇಕಿಂದ ಬಾ. ಅಂತಮ್ಮ ಅದು ಹೇಳ್ತಾ ಇದೀನಿ ತಾನೆ. ಇದಕ್ಕೆಯ ಮೊನ್ನೆಯಿಂದ ನನ್ ಮುಖ ನೋಡ್ದೆ ಮಾತಾಡ್ದೆ ಕಳ್ರಾಟ ಆಡ್ತಾ ಇದ್ದಿದ್ದು. ಇಂಥ ಕೆಲ್ಸ ಮಾಡೋದಕ್ಕೆ 7 ದಿನದಿಂದ ಕಾಯ್ತಾ ಇದ್ರಿ ಗೌಡ್ರೆ. ನೀವೇ ನನ್ ಜೀವ ಸರ್ವಸ್ವ ಅಂತ ಅನ್ಕೊಂಡ್ ಬದುಕ್ತಾ ಇರೋಳಿಗೆ ಇಂಥ ಮೋಸ ಮಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಾನು ಹೇಳೋದು ಕೇಳು. ಮಾಡೋದಿಲ್ಲ ಮಾಡಿ ಇನ್ನೇನ್ ಹೇಳಿರಾ? ತಪ್ಪು ಮಾಡ್ಬೇಕಾರೆ ನನ್ನ ನಂಬ್ಕೊಂಡಿರೋಳ್ಗೆ ಅನ್ಯಾಯ ಮಾಡ್ತಾ ಇದೀನಿ, ಮೋಸ ಮಾಡ್ತಾ ಇದೀನಿ ಅಂತ ನಿಮ್ ಮನ್ಸಾಕ್ಷಿಗೆ ಅನಿಸ್ಲೇ ಇಲ್ವೇ? ಯಾವ ತಪ್ಪು ಮಾಡಿಲ್ಲ ವಿದ್ಯಾ. ಏನು ತಪ್ಪು
ಮಾಡಿಲ್ವೇ? ತಪ್ಪು ಮಾಡ್ದೆ ಎಲ್ರು ನೋಡಂಗೆ ಜೊತೆಲೇ ಇದ್ರಾ? ತಪ್ಪು ಮಾಡ್ದೇನೆ ಅಟ್ಟಿಯವ್ರ ಮುಂದ್ಗುಟ್ಟೆ ಸುಮ್ಕೆ ನಿಂತಿದ್ರಾ? ನೀವು ತಪ್ಪು ಮಾಡ್ದೆ ಮಾವಯ್ಯ ಎಲ್ರು ಮುಂದೆ ನಿಮ್ಗ್ ತೀರ್ಪು ಕೊಟ್ರೆ, ನೀವು ತಪ್ಪು ಮಾಡ್ದೆ ನಿಮ್ಮಿಬ್ರಿಗೂ ಅಟ್ಟಿಯವರು ಮದ್ವೆ ಮಾಡೋದಕ್ಕೊಂಟವ್ರಾ? ಇಲ್ಲ, ನೀವು ತಪ್ಪೇ ಮಾಡ್ದೆ ಅವ್ಳ ಕುತ್ತಿಗೆಗೆ ತಾಳಿ ಕಟ್ಟಕ್ ನಿಂತಿದ್ದೀರಾ? ನನ್ ಮಾತ್ನ ನಂಬು. ಸಾಕು ಸಾಕು, ಇಲ್ಲಿವರೆಗೂ ನಂಬಿಸಿದ್ದು ಸಾಕು. ನಾನೊಬ್ಳು ಹುಚ್ಚಿ ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದಕ್ಕೆ ಸರಿಯಾಗಿ ಮೋಸ ಮಾಡಿದ್ರಿ, ಸರಿಯಾಗಿ ಮೋಸ ಮಾಡಿದ್ರಿ. ಮಾತಾಡಿ ಗೌಡ್ರೆ, ನಾನ್ ನಿಮ್ಗೇನ್ ಅನ್ಯಾಯ ದ್ರೋಹ ಮಾಡಿದ್ದೆ ಅಂತವಾ ನನಗೆ ಹಿಂಗ್ ಮೋಸ ಮಾಡಿದ್ರಿ? ನಿಮ್ಮನ್ನೇ ಜೀವ ಅಂತ ನಂಬಿರೋ ಮಾವ ಹಿಂಗೆ, ನಿಮ್ಮನ್ನೇ ದ್ಯಾವ್ರು ಅಂತ ನಂಬಿರೋ ನನಗೆ ಮೋಸ ಮಾಡಿದ್ರಿ ನೀವು. ಮೋಸ್ಕರ ಮೋಸ್ಕರ ನೀನು, ಮೋಸ್ಕರ ಮೋಸ್ಕರ ನೀನು. ಅಯ್ಯೋ ಶಿವನೇ, ಈಟೊತ್ತು ನಾನ್ ಕಂಡಿದ್ದು ಕನ್ಸೆ. ಅಲ್ಲ ಗೌಡ್ರೆ, ಅಟ್ಟಿಯವ್ರೆಲ್ರು ನೀವು ತಪ್ಪು ಮಾಡಿದೀನಿ ಅಂತ ಹೇಳಿದ ಕೂಡ್ಲೆ ನೀವ್ ಯಾಕೆ ಒಪ್ಕೊಂಡ್ರಿ ಗೌಡ್ರೆ? ಗೌಡ್ರೆ, ನಿಮ್ ಬಗ್ಗೆ ಯಾರ್ ಬೇಕಾದ್ರೂ ತಪ್ಪಾಗಿ ತಿಳ್ಕೊಂಡ್ಲಿ, ಅದನ್ ನೀವ್ ಹೆಂಗ್ ನಂಬದ್ರಿ ಗೌಡ್ರೆ? ನೀವ್ ಇಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತವಾ ನನ್ ಮನ್ಸ್ ಮುಟ್ಕೊಂಡ್ ಹೇಳಿ ಅಂತದ್ರಾಗೆ ಅಂತ ದೊಡ್ಡ ಆರೋಪ ಮಾಡಿದ್ರುನುವೆ ನೀವ್ ಯಾಕ್ ಗೌಡ್ರೆ ಸುಮ್ಕೆ ಇದ್ರಿ? ತಪ್ಪು ಮಾಡಿದ್ರೆ ಮಾತ್ರ ತಲೆ ಬಗ್ಸ್ಬೇಕು. ನೀವ್ ತಪ್ಪು ಮಾಡ್ದೇನೆ ಯಾಕ್ ಗೌಡ್ರೆ ತಲೆ ತಗ್ಸ್ತೀರಾ? ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡಿ ನಿಮ್ ಕೈಲಿ ನಾನ್ ತಾಳಿ ಕಟ್ಟಿಸ್ಕೊಂಡಿದ್ರುನುವೆ ನನ್ ಒಪ್ಕೆ ಇಲ್ದೆ ನನ್ ಮೈ ಮುರ್ದೆ ಇರೋ ಮನುಷ್ಯ ಅಂತವ್ರು ಇನ್ನೊಂದ್ ಹೆಣ್ಣಿನ ಜೊತೆ ಕೆಟ್ಟಾಗ್ ನಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ನೀವ್ ಬ್ಯಾರೆ ಹೆಣ್ಣಿನ ಜೊತೆ ಮಲಗಿದ್ರಿ ಅಂತವಾ ನನಗ್ ಯಾರು ಹೇಳಿದ್ರು ನಾನ್ ನಂಬ್ಲಿಲ್ಲ. ನೀವೆಂಗ್ ಗೌಡ್ರೆ ನಂಬುದ್ರಿ? ನಾವ್ ತಪ್ಪು ಮಾಡಿಲ್ಲ ಅಂತ ನಮಗ್ ಗೊತ್ತಿದ್ರೆ ಅದ್ಯಾವ್ರ ವಿರುದ್ಧ ಆದ್ರೂನುವೆ ನಾವ್ ಗಟ್ಟಿಯಾಗಿ ನಿಂತ್ಕೋಬೇಕು ಗೌಡ್ರೆ. ಅಂತದ್ರಲ್ಲಿ ಅಟ್ಟಿಯವ್ರೆಲ್ರು ಹೇಳಿದ್ರು ಅಂತ ನೀವ್ ಯಾಕೆ ತಲೆ ತಗ್ಸ್ಕೊಂಡ್ ಒಪ್ಕೊಂಡ್ರಿ? ನೀವ್ ಹೇಳ್ಬೇಕಿತ್ತು ಇಲ್ಲಿ ಗಂಟ ನನ್ ಹೆಂಡ್ರು ಬಿಟ್ರೆ ಬೇರೆ ಯಾವ ಹೆಣ್ಮಕ್ಳು ಮೇಲೂ ನನ್ ನೆರಳು ಕೂಡ ಸೋಕಿಲ್ಲ ಅಂತವಾ. ಈಗ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಗೌಡ್ರೆ, ಇಡೀ ಪ್ರಪಂಚನೇ ನಿಮ್ ವಿರುದ್ಧ ನಿಂತ್ರುನುವೆ ನೀವ್ ತಲೆ ಕೆಡ್ಸ್ಕೋಬೇಡಿ. ನೀವು ತಾಳಿ ಕಟ್ಟಿರೋ ಹೆಂಡ್ರು ನಿಮ್ ಜೊತೆ ಆಗಿರ್ತಾರೆ.